No elegance is possible without perfume. Perfume puts the finishing touch to elegance. ಹೌದು, ಆದರೆ ಎಲ್ಲರಿಗೂ ಬ್ರ್ಯಾಂಡ್ ಅಫರ್ಡ್ ಆಗಲ್ಲ ಅಲ್ವಾ? ಅದಕ್ಕೆ ಅಲ್ ಕರೀಮ್ ಅಥಾಸ್ ಆ್ಯಂಡ್ ಪರ್ಫ್ಯೂಮ್ಸ್ ಇವರು ನಿಮ್ಮ ಇಷ್ಟದ ಬ್ರ್ಯಾಂಡ್ ಯಾವುದಾದಿದ್ರೆ ಅದೇ ಥರ ಸೇಮ್ ಟು ಸೇಮ್ ಅದಕ್ಕಿಂತ ಲಾಂಗ್ ಲಾಸ್ಟಿಂಗ್ ಇರೋ ಕ್ಲೋನ್ ಮಾಡಿಕೊಡ್ತಾರೆ. ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. Hello viewers, welcome to Al Kareem Athas and Perfumes. My name is Kareem and this is Dale's channel. ಕರೆಕ್ಟ್, ನಂದೇ ಚಾನಲ್. ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ, ನಾನು ಮಾಡಬೇಕಲ್ವಾ? Oh sorry please. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತೆ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿಯ ಅಲ್ ಕರೀಮ್ ಅಥಾಸ್ ಆ್ಯಂಡ್ ಪರ್ಫ್ಯೂಮ್ಸ್ ಅಲ್ಲಿ. ಸೊ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋ ಟಾಪಿಕ್ ಏನಂದ್ರೆ ಸ್ಪೆಷಲಿ ಸಮ್ಮರ್ ಪರ್ಫ್ಯೂಮ್ಸ್ ಬಗ್ಗೆ. ಸೊ ಇವ್ರ ಹತ್ರ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ನೋಡೋಣ. ಓಕೆ ನೋಡಿ, ಸಮ್ಮರ್ ಪರ್ಫ್ಯೂಮ್ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ನಮಗೆ ಏನು ಹಾಕೊಬೇಕು, ಯಾವ ಥರ ಪರ್ಫ್ಯೂಮ್ ನಾವು ವೇರ್ ಮಾಡಬೇಕು, ಅದು ನಮಗೆ ತುಂಬ ಕನ್ಫ್ಯೂಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತುಂಬ ಜನ ಬರ್ತಾರೆ, ಏನು ಹೇಳ್ತಾರೆ ಅಂದರೆ ಸಮ್ಮರ್ಗೆ ಫ್ರೇಗ್ರೆನ್ಸಸ್ ಬೇಕು, ಯಾವ ಥರ ಆಗಬೇಕು ಅಂತ ಬರ್ತಾರೆ. ಕೆಲವರು ಏನು ಬರ್ತಾರೆ ಅಂದರೆ ನಮಗೆ ಆಂಬರಿ ಫ್ರೇಗ್ರೆನ್ಸ್ ಕೊಡಿ, ವುಡಿ ಫ್ರೇಗ್ರೆನ್ಸ್ ಕೊಡಿ, ನಮಗೆ ಸ್ವೀಟ್ ಫ್ರೇಗ್ರೆನ್ಸ್ ಕೊಡಿ, ಆ ಥರ ಆಗಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಸಮ್ಮರ್ ಅಂದರೆ ಹಾಟ್ ಫೀಲ್ ಇರೋದು. ನಿಮಗೆ ಸಮ್ಮರ್ನಲ್ಲಿ ಏನೇ ತಿನ್ನಕ್ಕೆ ಇಷ್ಟ ಇರುತ್ತೆ? ಸಮ್ಮರ್ ಅಲ್ಲಿ ನನ್ನ ಥರನೇ ಎಲ್ಲರಿಗೂ ಇಷ್ಟ ಇರುತ್ತೆ ಐಸ್ ಕ್ರೀಮ್, ಜ್ಯೂಸ್, ಫ್ರೂಟ್ಸ್. ಎಕ್ಸಾಕ್ಟ್ಲಿ ಸೇಮ್. ನೋಡಿ, ಐಸ್ ಕ್ರೀಮ್ಸ್ ಅಂದ ತಕ್ಷಣ ಒಂದು ಕೂಲ್. ಆಮೇಲೆ ಫ್ರೂಟ್ ಹೇಳಿದ್ರು, ಫ್ರೂಟ್ ಅಂದ್ರೆ ಸಿಟ್ರಿಕ್ ಫ್ರೂಟ್ಸ್, ಯಾಕಂದ್ರೆ ಲೈಮ್ ಸೋಡಾ, ಲೈಮ್ಸ್, ಆರೆಂಜ್ ಜ್ಯೂಸ್, ಬಗಮಾನ್ಸ್, ಪೈನಾಪಲ್ ಜ್ಯೂಸ್, ಈ ತರ ಇದೆಯಲ್ಲ ನಮ್ಗೆ ಇಷ್ಟ ಆಗೋದು ಸಮ್ಮರ್ ನಲ್ಲಿ. ಓಕೆನಾ? ನೀವು ಈ ವೆಕೇಶನ್ ಹೋಗ್ಬೇಕಂದ್ರೆ ಸಮ್ಮರ್ ನಲ್ಲಿ ಎಲ್ಲಿ ಹೋಗ್ತೀವಿ? ನಾನು ಕೂಲ್ ಇರೋ ಪ್ಲೇಸ್ ಅಲ್ಲಿ, ಪೂಲ್ ಇರತ್ತಲ್ಲ, ಬೀಚ್, ಆತರ, ಬೀಚಸ್, ಸ್ವಿಮ್ಮಿಂಗ್ ಪೂಲ್, ರೆಸಾರ್ಟ್ಸ್, ವಾಟರ್. ಕರೆಕ್ಟ್. ಅದೇ ತರ ನಾವು ಫ್ರೇಗ್ರೆನ್ಸ್ ಅನ್ನ ಆರ್ಗನೈಸ್ ಮಾಡಿ ಅದನ್ನ ನಾವು ವೇರ್ ಮಾಡಬೇಕಾಗುತ್ತೆ. ನೋಡಿ, ಸಿಟ್ರಿಕ್ ಅಂದ ತಕ್ಷಣ ನಮ್ಗೆ ಏನಾಗೋದು ಅಂದ್ರೆ ಲೈಮ್ಸು, ಬಗಮಾನ್ಸು, ಇದೆಲ್ಲ ಟಾಪ್ ನೋಟ್ಸ್ ನಲ್ಲಿ ಯಾವ್ದಿದೆ ಅದನ್ನ ಆಗ್ಬೇಕು. ಇವಾಗ ನೀವೇನು ಹೇಳಿದ್ರ, ಬೀಚಸ್ ಕಡೆ ಹೋಗ್ಬೇಕು ಅಂದ್ರೆ ನೀವು ಅದು ಬಂದು ಓಝೋನಿಕ್ ಫ್ರೇಗ್ರೆನ್ಸಸ್, ಓಶಾನಿಕ್ ಫ್ರೇಗ್ರೆನ್ಸಸ್, ಬ್ರೀಸಿ ಫ್ರೇಗ್ರೆನ್ಸಸ್, ವಾಟರಿ ಫ್ರೇಗ್ರೆನ್ಸಸ್, ಅಕ್ವಾಟಿಕ್ ಫ್ರೇಗ್ರೆನ್ಸಸ್, ಈ ತರ ಫ್ರೇಗ್ರೆನ್ಸಸ್ ಇದೆಯಲ್ಲ, ಇದೇ ನಮ್ಮ ಸಮ್ಮರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸೋದು. ನಾವು ವೇರ್ ಮಾಡಿದ್ರು ನಮಗೂ ಪೀಸ್ ಆಫ್ ಮೈಂಡ್ ಇರುತ್ತೆ. ಹೆವಿ ಫ್ರೇಗ್ರೆನ್ಸಸ್ ಅವಾಯ್ಡ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಸಮ್ಮರ್ನಲ್ಲಿ ನೀವು ಸ್ಪೈಸಿ ಫುಡ್ ಇಷ್ಟವಾಗುತ್ತೆ? ಲೆದರ್ ಜಾಕೆಟ್ಸ್ ಏನಾದ್ರು ಹಾಕೊಂತೀರಾ? ಖಂಡಿತವಾಗ್ಲೂ ಇಲ್ಲ. ಅದೇ ತರ ನೋಡಿ, ಯಾವತ್ತು ಹೆವಿ ಫ್ರೇಗ್ರೆನ್ಸಸ್, ಸ್ಪೈಸೀಸ್ ಫ್ರೇಗ್ರೆನ್ಸಸ್ ಇರುತ್ತೆ, ಆ ಥರ ಫ್ರೇಗ್ರೆನ್ಸಸ್ ಅನ್ನ ಅವಾಯ್ಡ್ ಮಾಡಿ. ಆಮೇಲೆ ಲೆದರಿ ಫ್ರೇಗ್ರೆನ್ಸಸ್ ಅವಾಯ್ಡ್ ಮಾಡಿ. ಇಲ್ಲಿ ನೋಡಿ, ವುಡಿನೂ ಹಾಕ್ತಾರೆ. ಕೆಲವರಿಗೆ ವುಡ್ಸ್ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ, ಕೆಲವರಿಗೆ ವುಡ್ ಫ್ರೇಗ್ರೆನ್ಸ್ ಚೆನ್ನಾಗಿರಲ್ಲ. ಅದಕ್ಕೆ ನಿಮಗೆ ವುಡ್ ಫ್ರೇಗ್ರೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಸಿಟ್ರಿಕ್ ಜೊತೆ ಫ್ಲೋರಲ್ ಫ್ರೇಗ್ರೆನ್ಸಸ್ ಇರುತ್ತಲ್ವಾ, ಆ ಥರ ಫ್ರೇಗ್ರೆನ್ಸಸ್ ಅನ್ನ ಹಾಕಿ. ಹೆವಿ ಸ್ವೀಟು ಆಗಬೇಡಿ, ಯಾಕಂದ್ರೆ ಹೆವಿ ಸ್ವೀಟ್ ಫ್ರೇಗ್ರೆನ್ಸಸ್ ನಿಮ್ಗೆ ಚೆನ್ನಾಗಿರಲ್ಲ. ಮಾಡ್ರೇಟ್ ಆಗಿರ್ಬೇಕು. ಇವಾಗ ಸಾಯಂಕಾಲ, ಯಾಕಂದ್ರೆ ನಮ್ಮ ಬ್ಯಾಂಗ್ಳೂರ್ ಯಾವ ಥರ ಅಂದ್ರೆ ಸಾಯಂಕಾಲ ಸ್ವಲ್ಪ ಕೂಲ್ ಆಗಿರುತ್ತೆ ಒಂದ್ಸಲ, ಆವಾಗ ನೀವು ಸ್ವಲ್ಪ ಸ್ವೀಟ್ ಫ್ರೇಗ್ರೆನ್ಸಸ್, ಬೂಸಿ ಫ್ರೇಗ್ರೆನ್ಸಸ್ ಆಗ್ಬೋದು. ಸಮ್ಮರ್ನಲ್ಲಿ ಅವಾಯ್ಡ್ ಮಾಡಿ. ಹೆವಿ ಫ್ರೇಗ್ರೆನ್ಸಸ್ ಇದೆ, ಸಮ್ಮರ್ನಲ್ಲಿ ಅವಾಯ್ಡ್ ಮಾಡಿ. ಸಿಟ್ರಿಕ್ ಆಗಿ ಫ್ರೇಗ್ರೆನ್ಸಸ್ ಅನ್ನು ಯೂಸ್ ಮಾಡಿ. ಸೊ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನನಗೂ ಗೊತ್ತಿರ್ಲಿಲ್ಲ ಇಷ್ಟೊಂದು ವೆರೈಟೀಸ್ ಇದೆ ಅಂತ. ತುಂಬಾ ವೆರೈಟೀಸ್ ಇದೆ. ನಾವು ಸುಮ್ಮನೆ ಏನ್ ಸಿಗುತ್ತೆ ಅದನ್ನ ಹೊಡ್ಕೊಂಡು ಹೋಗ್ತೀವಿ. ನೋಡಿ, ಫ್ರೇಗ್ರೆನ್ಸ್ ಬಂದು ತುಂಬಾ ಮಾಸ್ ಇಂಡಸ್ಟ್ರಿ. ಇದನ್ನ ನಾವು ಕಲಿತಾ ಇದ್ರೆ ಒಂದ್ 10 ಜನ್ಮ ನಮ್ಗೆ ಸಿಕ್ಕಿದ್ರು ನಾವು ದೇವ್ರು ಮಾಡಿರೋದು ಫ್ರೇಗ್ರೆನ್ಸಸ್ ಅನ್ನ, ನಮ್ ಎಲ್ಲಾ ಟ್ರಿಲಿಯನ್ಸ್ ಆಫ್ ಫ್ರೇಗ್ರೆನ್ಸಸ್ ಇದೆ, ಅದನ್ನ ನಾವು ಕಲಿಯಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಹಮ್ದುಲಿಲ್ಲಾ ನಮ್ಗೆ ಏನನ್ ಸ್ವಲ್ಪ ಗೊತ್ತಿದೆ ಅದನ್ನ ನಾವು ಎಜುಕೇಟ್ ಮಾಡ್ತೀವಿ, ಕನ್ಸಲ್ಟ್ ಮಾಡ್ತೀವಿ. ಇವಾಗವರೆಗೂ ನಾವು ಪ್ರಾಪರ್ ಕನ್ಸಲ್ಟೇಷನ್ ಜೊತೆನೆ ನಾವು ಪರ್ಫ್ಯೂಮ್ಸ್ ಅನ್ನ ಕೊಟ್ಟಿರೋದು. ಸುಮ್ಮನೆ ಯಾವ್ದೋ ಕೇಳ್ಕೊಂಡ್ ಬಂದ್ಬಿಡ್ತಾರೆ, ಅದನ್ನ ನಾವು ಕೊಡಲ್ಲ. ಆ ಫ್ರೇಗ್ರೆನ್ಸ್ ಯಾವ ಒಕೇಶನ್ಸ್ ನಲ್ಲಿ ಆಗ್ಬೇಕು, ಯಾವ್ದು ಸೂಟ್ ಆಗುತ್ತೆ, ಯಾವ ಬಟ್ಟೆ ಮೇಲೆ ಯಾವ ಬಟ್ಟೆ ಸೂಟ್ ಆಗುತ್ತೆ. ನೋಡಿ, ಸ್ಕಿನ್ ಮೇಲೇನು ತುಂಬಾ ಜನ ಸ್ಕಿನ್ ಇದೆ. ಇವಾಗ ಸಮ್ಮರ್ ನಲ್ಲಿ ಚಾಲೆಂಜ್ ಸ್ಕಿನ್ ಟೈಪ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, 4 ಟೈಪ್ ಸ್ಕಿನ್ಸ್ ಇದೆ. ನೀವು ಸ್ಕಿನ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ನೋಡಿ, ನಾರ್ಮಲ್, ಕಾಂಬಿನೇಷನ್, ಡ್ರೈ, ಆಯಿಲಿ. ಇವಾಗ ಆಯಿಲಿ ಇದಾರಲ್ಲ, ಅವ್ರಿಗೆ ತುಂಬಾ ಚಾಲೆಂಜ್ ಬರುತ್ತೆ. ಯಾಕಂದ್ರೆ ಅವರು ಸ್ವೆಟ್ ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ ಏನು ಆಗಲ್ಲ, ಯಾಕಂದ್ರೆ ನಮ್ದೆಲ್ಲ ಸರ್ಟಿಫೈಡ್ ಮೆಟೀರಿಯಲ್ಸ್. ಅಲ್ಲ, ನಾನು ಹೇಳ್ತಾ ಇರೋದು ಇವಾಗ ಲೋಕಲ್ ಟೈಪ್ ಅಲ್ಲೆಲ್ಲ ಯೂಸ್ ಮಾಡಿದ್ರೆ ಸ್ಕಿನ್ ಅಲ್ಲಿ ಅದು ಡಿಫ್ರೆಂಟ್. ಇವಾಗ ಏನಾಗೋದಂದ್ರೆ ಆಯಿಲಿ ಸ್ಕಿನ್ ಏನಾಗೋದಂದ್ರೆ, ನೀವು ಆಯಿಲಿ ಸ್ಕಿನ್ ಮೇಲೆ ನೀವು ಯಾವ್ದು ಪರ್ಫ್ಯೂಮ್ ಆದ್ರೂ ಹಾಕಿ ಸಿಟ್ರಿಕ್ ಫೇಡ್ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ಆಯಿಲಿ ಸ್ಕಿನ್ ಇರೋರು ನೋಡಿ, ಸಿಟ್ರಿಕ್ ನೀವು ಹಾಕಿದ ತಕ್ಷಣ ಸಿಟ್ರಿಕ್ ಫೇಡ್ ಆಗ್ಬಿಡುತ್ತೆ. ಅದೇ ಸೇಮ್ ಕಾಂಬಿನೇಷನ್ ನಾರ್ಮಲ್ ಸ್ಕಿನ್ಗೆ ಡಿಫ್ರೆಂಟ್ ಆಗಿರುತ್ತೆ. ಡ್ರೈ ಸ್ಕಿನ್ ಮೇಲೆ ಚಾಲೆಂಜ್ ಏನ್ ಗೊತ್ತಾ, ಲಾಂಜಿವಿಟಿ ಬರಲ್ಲ. ಅದೇ ನಾನು ನೋಡಿದ್ದೀನಿ, ತುಂಬಾ ಜನ ಕಂಪ್ಲೇಂಟ್ ಅದ ಹೇಳ್ತಾ ಇರ್ತಾರೆ. ಅಂದ್ರೆ ಇವಾಗ ಮನೆಯಿಂದ ಹೊಡ್ಕೊಂಡು ಹೋದ್ರೆ ಸ್ಪ್ರೇ ಮಾಡ್ಕೊಂಡು
ಅದು ಸ್ವಲ್ಪ ಹೊತ್ತಾಗಲ್ಲ, ಒಂದು 2-3 hours ಅಲ್ಲಿ ಅದು ಹೋಗ್ಬಿಡುತ್ತೆ. ನೋಡಿ, ಫಸ್ಟ್ ಆಫ್ ಆಲ್ ನೀವು ಮಾರ್ಕೆಟ್ ನಲ್ಲಿ ತಗೊಂಡಿರ್ತೀರಾ, ಇಲ್ಲ ಬ್ರಾಂಡೆಡ್ ಪರ್ಫ್ಯೂಮ್ಸ್ ತಗೊಂಡಿರ್ತೀರಾ. ಬ್ರಾಂಡೆಡ್ ಪರ್ಫ್ಯೂಮ್ಸ್ ಮಾಡಿರೋದು ಅವ್ರ ರೀಜನ್ಗೋಸ್ಕರ. ಫಾರ್ ಎಕ್ಸಾಂಪಲ್ ಡಾಲ್ಚಿನ್ ಗ್ಯಾಬಾನಾದಿದೆ, ಶೆನೆಲ್ ಇದೆ, ಅಲ್ಲೂ ಅದು ನಿಮಗೆ ತುಂಬಾ ಫ್ರೇಗ್ರೆನ್ಸಸ್ ಸಿಗತ್ತೆ. ನಮ್ಮ ಹತ್ರನೂ ಒಂದು 60-80 ಒರಿಜಿನಲ್ ಕಲೆಕ್ಷನ್ಸ್ಗಳಿದೆ. ಬ್ರ್ಯಾಂಡ್ಸ್, ಗೂಚೀಸು ಎಲ್ಲ ಇದೆ. ನೀವು ಯಾವ ಫ್ರೇಗ್ರೆನ್ಸ್ ಹಾಕಿದ್ರು ನೋಡಿ, ಅವ್ರ ರೀಜನ್ಗೋಸ್ಕರ ಅವ್ರು ಮಾಡಿರ್ತಾರೆ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಫಸ್ಟ್ ಆಫ್ ಆಲ್ ಫ್ರೇಗ್ರೆನ್ಸ್ ಮನೆಯಲ್ಲಿ ಹಾಕ್ತೀವಿ, ಕರೆಕ್ಟಾ? ನಾವು ಸ್ಪ್ರೇ ಮಾಡ್ತೀವಿ, ಒಂದು 4-5 ಸ್ಪ್ರೇನೋ 6-8 ಸ್ಪ್ರೇನೋ ಮಾಡ್ಬಿಡ್ತೀವಿ. ಆಮೇಲೆ ನಾವೇನ್ ಮಾಡ್ತೀವಿ, ಆಫೀಸ್ಗೆ ಹೋಗ್ತೀವಿ. ಆಫೀಸ್ಗೆ ಹೋಗುವಾಗ ಏನಾಗಂದ್ರೆ ನೋಡಿ, ಎಲ್ಲ ಪರ್ಫ್ಯೂಮ್ದು ಮೇನ್ ಸ್ಟ್ರೆಂತ್, ಮೇನ್ ಡೆಕೋರೇಷನ್ ಬಂದು ಮಿಡಿಲ್ ಹಾಕೋದು. ನಾವು ಮನೇಲಿ ಹಾಕೊಂಡು ಹೋಗ್ತೀವಿ, ನಾವು ಡ್ರೈವ್ ಮಾಡ್ತೀವಿ. ಇಲ್ಲಿ ಹಾಟ್ ಹ್ಯೂಮಿಡ್, ಫಸ್ಟ್ ಆಫ್ ಆಲ್ ಪಾಲ್ಯೂಷನ್ ಡಬಲ್, ಇದೆಲ್ಲ ಏನಾಗತ್ತಂದ್ರೆ ಏರ್ನಲ್ಲೇ ಹೋಗ್ಬಿಡುತ್ತೆ. ಪರ್ಫ್ಯೂಮ್ ಹ್ಯೂಮಿಡ್ ತಿಂದಾಗ್ಬಿಡುತ್ತೆ, ಹೇಳ್ಕೊಳುತ್ತೆ ಹ್ಯೂಮಿಡ್ ಅದನ್ನು. ನೀವು ಆಫೀಸ್ ಬೈ ದ ಟೈಮ್ ಆಫೀಸ್ ರೀಚ್ ಮಾಡ್ತೀರಾ, ಬೇಸ್ ನೋಟ್ಸ್ ಇರುತ್ತೆ. ನಿಮ್ಗೆ ಯಾವ ತರ ಪ್ರೊಜೆಕ್ಷನ್ ಬರುತ್ತೆ, ಯಾವುದು ಬರಲ್ಲ. ನೋಡಿ, ನಾವು ನಮ್ಮ ಕಸ್ಟಮರ್ಸ್ಗೆ ಯಾವತ್ತು ನಾವು ಮಾಡೋದು ಪವರ್ಫುಲ್ ಪರ್ಫ್ಯೂಮ್ಸ್. ನೀವು ಅಲ್ಲಿ ಮನೆಯಿಂದ ಹಾಕೊಂಡು ಹೋದ್ರು ನಿಮ್ಗೆ ಬರುತ್ತೆ. ಅಂದ್ರೆ ಬೆಸ್ಟ್ ವೇ ಏನಿದೆ ಗೊತ್ತಾ, ಯಾವತ್ತು ಪರ್ಫ್ಯೂಮ್ ಸ್ಟ್ರೆಂತ್ ನೋಡಿ, ಪ್ರೈಸ್ ನೋಡಬೇಡಿ. ಯಾವುದು ಚೀಪಾಗಿ ಬರುತ್ತೆ ಅದು ಚೀಪ್ ಯಾವುದು ನಿಮಗೆ. ಓಕೆ, ಇವಾಗ ನಾನು ನಿಮಗೆ ನಮ್ಮ ಫೇವ್ರೆಟ್ ಸೆಂಟ್ಸು, ನಮ್ಮ ಅಲ್ಕರಿಮ್ ಫೇವ್ರೆಟ್ ಸಮ್ಮರ್ ಸೆಂಟ್ಸನ್ನು ನಾನು ತೋರಿಸ್ತೀನಿ. ತುಂಬ ಇದೆ, ಅದರಲ್ಲಿ ಶಾರ್ಟ್ ಮಾಡಿ ನಿಮಗೆ ಸ್ವಲ್ಪ ಫ್ರೇಗ್ರೆನ್ಸಸ್ಸನ್ನು ತೋರಿಸ್ತೀನಿ ನೋಡಿ. ಇದು ಬಂದು ನಿಮಗೆ ವೆಟ್ ರಾಕ್ಸ್ ಅಂತೀವಿ. ವೆಟ್ ರಾಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನೀರು ಫಾಲ್ ಇರುತ್ತೆ, ವಾಟರ್ ಫಾಲು, ರಾಕ್ಸ್ ಮೇಲೆ ಬೀರ್ತಾ ಇದ್ದರೆ ಫ್ರೆಶ್ ವಾಟ್ರು, ಮಿನರಲ್ ವಾಟ್ರು, ಆಲ್ಗೇಸು, ರಾಕ್ಸು, ವಾಟರ್ ಕಾಂಬಿನೇಷನಲ್ಲಿ ಯಾವ ಥರ ಸ್ಮೆಲ್ ಆಗುತ್ತೆ, ಆ ಥರ ಸ್ಮೆಲ್ ಇದು. ಇದನ್ನು ನೋಡಿ ಯಾವ ಥರ ಇದೆ, ಯಾವ ಥರ ಫೀಲ್ ಬರ್ತಾ ಇದೆ. ಇದೆ ಒಂಥರ ನಾವು ನೀರಲ್ಲಿ ಇರುವಾಗ ಯಾವ ತರ ಎಕ್ಸಾಕ್ಟ್ಲಿ ಇದಿಷ್ಟ ಆಗುತ್ತೆ. ರಾಕ್ ಸ್ಮೆಲ್ ಇದು ತುಂಬಾ ಫ್ರೆಶ್ ಸ್ಮೆಲ್. ಫಾರ್ ಎಕ್ಸಾಂಪಲ್ ನೀವು ಹಾಕೊಂಡು ಹೋದ್ರು ಒಂಥರ ಈ ಸ್ಮೆಲ್ ಯಾರ ಹತ್ರನೂ ಇಲ್ಲ. ತುಂಬಾ ಜನ ಖುಷಿ ಪಡಿತಾರೆ ಇದಕ್ಕೆ ಸ್ಮೆಲ್ ಮಾಡಿ, ಈ ತರ ಸೆಂಟ್. ಆಮೇಲೆ ನೋಡಿ SRK ಶಾರುಖ್ ಖಾನ್ ಸ್ಮೆಲ್, ಇದು ತುಂಬಾ ಬೂಮ್ ಹೋಗ್ತಾ ಇದೆ. ಇದೆಲ್ಲ ನಮ್ದು ಆರ್ಡರ್ಸ್ ಥ್ರೂಔಟ್ ವರ್ಲ್ಡ್ ಹೋಗ್ತಾ ಇದೆ. ಇದು SRK ಇದು ಯಾವ ಥರ ಇದೆ, ಫ್ಲೋರಲ್ ಸೆಂಟು. ಆಮೇಲೆ ನಿಮ್ಗೆ ಇನ್ನೂ ಒಂದು ನಮ್ಮ ಫೇವ್ರೆಟ್ ಸೆಂಟ್ ತೋರಿಸ್ತೀನಿ ನೋಡಿ. ಇನ್ನೂ ಒಂದು ಫೇವ್ರೆಟ್ ಸೆಂಟು, ಸ್ವಿಮ್ಮಿಂಗ್ ಪೂಲ್ ಇಷ್ಟ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ. ಅಲ್ಲೇ ಮೆಮೊರೀಸ್ ಹೋಗ್ಬಿಡ್ತೀರಾ ಇವಾಗ ನೀವು, ಸ್ವಿಮ್ಮಿಂಗ್ ಪೂಲ್ ಮೆಮೊರೀಸ್. ಇದನ್ನು ಸ್ಪ್ರೇ ಮಾಡಿ. ಇದು ಯಾವ ಥರ ಇದೆ, ಇದು ಎಕ್ಸಾಕ್ಟ್ಲಿ ಸಖತ್ ರಿಫ್ರೆಶಿಂಗ್ ಸೆಂಟ್ ಇದು. ಇದು ಯಾವ ಥರ ಅಂದರೆ, ನೀವು ಇದನ್ನು ವೇರ್ ಮಾಡ್ಕೊಂಡು ಹೋದರೆ ನೀವು ಒಂಥರ ನೋಡಿ, ಒಂದು ವೆಕೇಶನ್ ಹೋಗಿರ್ತೀರಾ, ಒಂದು ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ಏನು ಫೀಲ್ ಬರುತ್ತೆ, ಜಂಪ್ ಹೊಡಿಬೇಕು, ಡೈವ್ ಮಾಡಬೇಕು. ಸೇಮ್ ಅದೇ ಫ್ರೇಗ್ರೆನ್ಸು. ಅಂದರೆ ಇದು ಬಂದು ಸೂಪರ್ ಫ್ರೆಶ್ ಫ್ರೇಗ್ರೆನ್ಸಸ್ ನಾವು ಮಾಡಿರೋದು ಇದರಲ್ಲಿ. ಇದೇ ಥರ ತುಂಬ ಫ್ರೇಗ್ರೆನ್ಸ್ ಇದೆ ನಮ್ಮ ಹತ್ರ. ತೋರ್ಸೋಕ್ಕಿದ್ರೆ ನಮ್ಮ ಹತ್ರ ಒಂದು ಇಲ್ಲ ಅಂದರೂ ಒಂದು 500+ ವೆರೈಟೀಸ್ ಇದೆ. ಅದಕ್ಕಿಂತ ನಮ್ಮದು ಎಕ್ಸ್ಪೆನ್ಸಿವ್ ಪರ್ಫ್ಯೂಮನ್ನು ತೋರಿಸ್ತೀನಿ ನಾನು. ಇದು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್. ಇದು ಪರ್ಫ್ಯೂಮ್ ನೋಡಿ, ಇದನ್ನು ಸ್ಕೂಬಾ ಅಂತೀವಿ ನಾವು. ಇದು ಯಾವ ಥರ ಇದೆ, ಇದು ಬಂದು ಥೈಲ್ಯಾಂಡ್ ಕೋಕೋನಟ್. ಎಕ್ಸಾಕ್ಟ್ಲಿ ಇದು ಕೋಕೋನಟ್ ಇದೆಯಲ್ಲ, ಇದು ಯಾವ್ದು ಕೊರಿಯನ್ ಕೋಕೋನಟ್ ಜೊತೆ ನಾವೇನು ಮಾಡಿದ್ದೀವಿ, ಬ್ರೆಜಿಲ್ ಪಿಸ್ತಾಚ್ಯೂ, ಆಲ್ಮಂಡ್ಸ್, ಕ್ಯಾರಮೆಲನ್ನು ಮಿಕ್ಸ್ ಮಾಡಿ ಟಾಪ್ ನೋಡ್ನಲ್ಲಿ ನಾವು ಫ್ರೆಂಚ್ ಆರೆಂಜ್ ಮಾಡಿದ್ದೀವಿ. ಇದು ನಾವೇ ಮಾಡಿರೋದು, ನಮ್ಮ ಪರ್ಸ್ನಲ್ ಇದು ಯಾರ ಹತ್ರನೂ ಇಲ್ಲ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಬೇರೆದು ನೋಡಿದ್ರಲ್ಲ ನೀವು, ಅದು 600 ಸ್ಟಾರ್ಟ್ ಆಗುತ್ತೆ. ಇದು ಬಂದು ನಿಮಗೆ 2500. ಇದು 50 ml ಸಖತ್ ಎಕ್ಸ್ಪೆನ್ಸಿವ್. ಅಂದರೆ ವೇರ್ ಮಾಡಿದ್ರು ಯಾರ ಹತ್ರನೂ ಈ ಥರ ಸ್ಮೆಲ್ ಇಲ್ಲ. ನೀವು ಈ ಥರ ಸ್ಮೆಲ್ ಮಾಡಿದ್ದೀರಾ ಇವಾಗವರೆಗೂ ಹೇಳಿ ನನಗೆ. ದಿಸ್ ಇಸ್ ವೆರಿ ನೈಸ್. ಎಕ್ಸಾಕ್ಟ್ಲಿ ಕೋಕೋನಟ್ ಜೊತೆ ಪಿನಾಕೋಲಾ ಥರ ಒಂದು ಸಾಫ್ಟ್ ಡ್ರಿಂಕ್, ಒಂದು ಬೀಚ್ ಮೇಲೆ ಕೂತ್ಕೊಂಡಿದ್ದಾರೆ ಲಾಂಗ್ ಕ್ಯಾಪ್ ಹಾಕೊಂಡು ನೀವು ಒಂದು ಡ್ರಿಂಕು ಆಯಿತು, ಅದು ಇರಲಿ. ಓಕೆ, ನಿಮಗೆ ಸಮ್ಮರ್ ಫ್ರೇಗ್ರೆನ್ಸಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದಿಲ್ವಾ, ನಿಮಗೆ ಹೇಳ್ತೀನಿ ನೋಡಿ ಯಾವ ಥರ ಫ್ರೇಗ್ರೆನ್ಸ್. ನೀವು ಫಸ್ಟ್ ಹೇಳಿದ್ರಿ ನಿಮಗೆ ಜ್ಯೂಸಸ್ ಕುಡಿಯಬೇಕು. ಇದು ಒರಿಜಿನಲ್ಸ್. ಇದು ಕ್ರೀಡ್ ಅವೆಂಟಸ್. ಇದು ಬಂದು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ನಲ್ಲಿ ಬರೋದು. ಇದು ದಿಸ್ ಇಸ್ ಒನ್ ಆಫ್ ದ ಕಾಸ್ಟ್ಲಿಯಸ್ಟ್ ಪರ್ಫ್ಯೂಮ್ಸ್ನಲ್ಲಿ ಬರುತ್ತೆ. ತೋರಿಸಿ ನಿಮಗೆ ಇದು ಯಾವ ಥರ ಇದೆ. ಒನ್ ಆಫ್ ದ ಸೆಕ್ಸಿಯೆಸ್ಟ್ ಪರ್ಫ್ಯೂಮ್ ಮೆನ್ಗೋಸ್ಕರ ಮಾಡಿರೋದು. ಇದು ಬಂದು ನೋಡಿ, ಟಾಪ್ ನೋಡ್ನಲ್ಲಿ ಪೈನಾಪಲ್ಲು, ಗ್ರೀನ್ ಆ್ಯಪಲ್, ಬಗುಮಾನ್ಸು ಆ ಥರ. ನೀವು ಹೇಳಿದ್ನಲ್ಲ ಫ್ಲೋರಲ್ ಕಾಡಿದ್ರಲ್ಲಿದೆ. ಬರ್ಚ್ ಎಂಡ್ ಆಗುತ್ತಲ್ವ, ಅವಾಗ ಬರ್ಚಿಂದ ಎಂಡ್ ಆಗುತ್ತೆ. ಸೇಮ್ ಟು ಸೇಮ್ ನಮ್ಮ ಹತ್ರ ನಿಮಗೆ ಆಯಿಲ್ನಲ್ಲೂ ಸಿಗುತ್ತೆ, ಪರ್ಫ್ಯೂಮ್ನಲ್ಲೂ ಸಿಗುತ್ತೆ. ಸ್ಮೆಲ್ ಮಾಡಿ ಸೈಡ್ ಬೈ ಸೈಡ್ ಯಾವ ಥರ ಇದೆ ಅದು ನೋಡಿ. ಆಲ್ಮೋಸ್ಟ್ ಇವಾಗ ಇದನ್ನು ಪರ್ಫ್ಯೂಮ್ನಲ್ಲಿ ಮಾಡಿದ್ರೆ 99% ಬರುತ್ತೆ. ಇದು ಎಲ್ಲಿದೆ, ಇದು ಬಂದು ನಿಮಗೆ 36,000. ಇದು ನಾವು ಮಾಡೋದು 1500. ಹೌದು, ಇದೇ ಥರ ಪರ್ಫ್ಯೂಮ್ಸನ್ನು ತೋರಿಸ್ತೀನಿ. ಕ್ಯಾಟಗರೀಸ್ ತೋರಿಸ್ತೀನಿ. ಆಕ್ವಾಟಿಕ್ ಪರ್ಫ್ಯೂಮ್ ಅಂತ ಹೇಳಿದೆ ನೋಡಿ. ಇದು ಬಂದು ಆಕ್ವಾಡಿಜಿಯೋ.
ಅಕ್ವಾಡಿಜಿಯೋ ಇದು ಒಂದು ಪಾಪ್ಯುಲರ್ ಸೆಂಟು. ಇದು ಅಷ್ಟೇ ಅಕ್ವಾಟಿಕ್ ಫ್ರೇಗ್ರೆನ್ಸು. ನೋಡಿ ಯಾವ ಥರ ಇದೆ ಅಕ್ವಾಟಿಕ್. ಇವಾಗ ನಿಮಗೆ ಹೇಳಿದ್ರೆ ಬ್ರೀಝಿ ಫ್ರೇಗ್ರೆನ್ಸ್. ಬ್ರೀಝಿ ಇದು ಬಂದು ಡೇವಿಡ್ ಆಫ್ ಕೂಲ್ ವಾಟ್ರು. ಇದು ಬಂದು ಓಶ್ಯಾನಿಕ್ ಸ್ಮೆಲ್ಲು. ಇದು ತುಂಬ ಜನ ಇಷ್ಟಪಡ್ತಾರೆ ಇದಕ್ಕೆ. ವರ್ಡ್ ಆಫ್ ಮೌತ್ ಎಲ್ಲಿ ಹೋದ್ರೂ ಕೂಲ್ ವಾಟ್ರ್ ಅಂತಾರೆ. ಇದು ಬಂದು ಅರ್ಮಾನಿ ಸ್ಟ್ರಾಂಗರ್ ವಿತ್ ಯು. ಈ ಪರ್ಫ್ಯೂಮ್ ಬಂದು ತುಂಬಾ ಮ್ಯಾಜಿಕಲ್ ಪರ್ಫ್ಯೂಮ್ ರೀ. ಹೆಂಗಿದೆ ಇದರಲ್ಲಿ ವಾಟರ್ ಮೆಲನ್ ಅಕಾರ್ಡ್ ಸಿಟ್ರಿಕ್ ಜೊತೆ ಕೊಟ್ಟಿದ್ದಾನೆ. ಇದು ಸಮ್ಮರ್ ಸ್ಟ್ರಾಂಗರ್ ವಿತ್ ಯು. ಆಮೇಲೆ ಇದು ನೋಡಿ ಹೌದು ಇದು ಪಚೋಲಿ ಜೊತೆ ಮರೈನ್ ಅಕಾರ್ಡ್ಸು ಮರೈನ್ ಅಕಾರ್ಡ್ 100. ಇದು ಪಾರ್ಟ್ 3ನಲ್ಲಿ ನಿಮಗೆ. ನೆಕ್ಸ್ಟ್ ಪಾರ್ಟ್ನಲ್ಲಿ ಇದು ಯಾವ ಥರ ಮಾಡ್ತಾರೆ, ಇದನ್ನು ಸ್ಟ್ರೆಂತ್ ಯಾವ ಥರ ಮಾಡಿಕೊಡ್ಬೇಕು, 99% ಯಾವ ಥರ ಬರಬೇಕು, ಲಾಂಗ್ ಲಾಸ್ಟಿಂಗ್ ಯಾವ ಥರ ಬರಬೇಕು, ಯಾವ ಒಕೇಶನ್ಗೆ ಯಾವಾಗ ಬೇಕು ನಾನು ಈಸಿಯಾಗಿ ಹೇಳ್ಕೊಡ್ತೇನೆ. ನೋಡಿ ಇದು ಬಂದು ಈವ್ನಿಂಗ್ ಫ್ರೇಗ್ರೆನ್ಸ್. ಡೇಟಿಂಗ್ಗೋಸ್ಕರನೂ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಇದು. ಈವ್ನಿಂಗ್ ಫ್ರೇಗ್ರೆನ್ಸ್. ಇದು ಬಂದು ಆಕ್ವಾಡಿಜಿಯೋ. ಇದು ಯಾವ ಥರ ಇದೆ ಫ್ರೇಗ್ರೆನ್ಸ್. ಪ್ರಫ್ಯೂಮು ಅಂತಾರೆ ಇದಕ್ಕೆ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್. ಬ್ಲೂ ಬಂದ್ಬಿಡುತ್ತೆ ನೋಡಿ. ಬ್ಲೂ ಫ್ರೇಗ್ರೆನ್ಸ್ ಅಂತೀವಲ್ಲ, ಇದು ಬ್ಲೂ ಡಿ ಶನೆಲ್. ಇದು ಬಂದು ಬ್ಲೂ ಡಿ ಶನೆಲ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫ್ರೇಗ್ರೆನ್ಸ್ ಬ್ಲೂ ಡಿ ಶನೆಲ್ ಇದು. ಇದು ಒಂದ್ಸಲ ಸ್ಮೆಲ್ ಮಾಡಿ ಯಾವ ಥರ ಇದೆ ನೋಡಿ. ಯಾವ ಥರ ಇದೆ ಸೆಕ್ಸಿ ಪರ್ಫ್ಯೂಮ್ ಅಲ್ವಾ ನೋಡಿ. ಕ್ಯಾಪ್ನಿಂದ ಎದ್ಬೋದು ಇದು. ಆಮೇಲೆ ಬರ್ತಾರೆ ನಮ್ಮದು ಎಲ್ಲಕ್ಕಿಂತ ಫೇವ್ರೇಟು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ನಲ್ಲಿ ಟಾಮ್ ಫೋರ್ಡ್ ಊದ್ ವುಡ್. ನನ್ನ ಫೇವ್ರೇಟ್ ಪರ್ಫ್ಯೂಮು. ನಾನು ಇದನ್ನು ಪಾರ್ಟೀಸ್ಗೆ ಕ್ಯಾಶುವಲ್ಸ್ಗೆ ನನ್ನ ಪರ್ಫ್ಯೂಮ್ ಅಂದರೆ ಅದು 60+ ಇದೆ. ಇದು ನನ್ನ ಫೇವ್ರೇಟ್ ಲಿಸ್ಟು. ಇದನ್ನು ಟ್ರೈ ಮಾಡಿ. ಇದು ನೋಡಿ ಯಾವ ಥರ ಎಕ್ಸಾಕ್ಟ್ಲಿ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ನಲ್ಲಿ ಬರುತ್ತೆ. ಸಿನಿಮನ್ಸ್ ಜೊತೆ ವುಡಿ ಅಕಾರ್ಡ್ಸು ಒನ್ ಆಫ್ ದ ನಿಶ್ ಪರ್ಫ್ಯೂಮ್. ಇದೆಲ್ಲ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸು. ಇದೆಲ್ಲ ಯಾರು ಹೇಳ್ತಾರೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ನಾನೇನು ಹೇಳ್ತೀನಿ, ಮನೆ ಕಟ್ಬಿಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ, ಏನು ಒಂದು ಪರ್ಫ್ಯೂಮ್ ತೊಗೊಳೋಲ್ಲ. ಮನ್ಸು ಮಾಡಿದ್ರೆ ಇದು ಏನಿಲ್ಲ. ಇದು ನನ್ನ ಹತ್ರ ಕಲೆಕ್ಷನ್ಸ್ ಇದೆ. ಒಂದು 200-300ವರೆಗೂ ನೀವು ಮಾಡ್ಬೋದು. ಯಾವತ್ತೂ ತಿಳ್ಕೊಳ್ಳಿ, ನೀವು ಪರ್ಫ್ಯೂಮ್ ವೇಸ್ಟ್ ಮಾಡಬಾರ್ದು. ದುಡ್ಡು ಅಂದರೆ ಕ್ಲೋನ್ಸ್ ಅಂದರೆ ನಮ್ಮ ಹತ್ರ ಜೆನ್ಯೂನ್ ಕ್ಲೋನ್ಸ್ ಸಿಗುತ್ತೆ. ಬನ್ನಿ ಇನ್ನೂ ಒಂದು ಪರ್ಫ್ಯೂಮ್ ತೋರಿಸ್ತೀನಿ ನೋಡಿ. ವರ್ಲ್ಡ್ ಪಾಪ್ಯುಲರ್ ಫ್ರೆಂಡು ಬಕ್ರಾ ರೂಜ್ 540. ಈ ಪರ್ಫ್ಯೂಮ್ ನೋಡಿ. ಈ ಪರ್ಫ್ಯೂಮ್ ಇದು ಚಾಲೆಂಜ್ ಇದು. ಯಾಕಂದರೆ ತುಂಬ ಕ್ಲೋನ್ಸ್ ಸಿಗುತ್ತೆ. ಇದು ಪಾಪ್ಯುಲರ್ ಮ್ಯಾಚ್ 99% ನಾನು ಮಾಡ್ಕೊಡ್ತೇನೆ. ನಿಮ್ಮ ಕೈ ತೋರಿಸಿ ಅದು. ಇದು ಓಕೆನಾ? ಸ್ಮೆಲ್ ಮಾಡಿದ್ರ? ಸ್ಮೆಲ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸೈಡ್ ಬೈ ಸೈಡ್ ಡಿಫ್ರೆನ್ಸಸ್ ಸಿಗಲ್ಲ. ಸೇಮ್ ಟು ಸೇಮ್ ಮಾಡಿಕೊಡ್ತೀವಿ ನಿಮಗೆ ನಾವು. ಇದೇ ಹೇಳೋದು ಪರ್ಫ್ಯೂಮ್ಸ್ ಮ್ಯಾಚಿಂಗು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಮಾತಾಡ್ತೀನಿ. ಯಾಕಂದರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಇದೆ. ನೆಕ್ಸ್ಟ್ ಪಾರ್ಟಿಗೆ ಹೋಗೋದಾ? ಇದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ನಾನು ಕೊಡ್ತೀನಿ ನೆಕ್ಸ್ಟ್ ಪಾರ್ಟ್ ನಿಮಗೆ. ಯಾಕಂದರೆ ಫ್ರೇಗ್ರೆನ್ಸ್ ಬಗ್ಗೆ, ಯಾವ ಫ್ರೇಗ್ರೆನ್ಸ್ ಎಲ್ಲ ಆಗಬೇಕು, ಯಾವ ಥರ ಮಾಡ್ತೀವಿ ನಾವು, ರಿಯಾಲಿಟಿ ಆಫ್ ಮೇಕಿಂಗ್ ಪರ್ಫ್ಯೂಮ್ಸು ನಿಮಗೆ ನೆಕ್ಸ್ಟ್ ಪಾರ್ಟ್ ನಾನು ತೋರಿಸ್ತೀನಿ. ಮಿಕ್ಸ್ ಆ್ಯಂಡ್ ಮ್ಯಾಚು ಏನು ಬೇಕು ನಿಮಗೆ ಅದನ್ನು ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಡೆಫಿನೆಟ್ಲಿ ನನ್ನ ಚಾನೆಲ್ ಟಿಪ್ಸ್ ಹೇಗೆ ಹಾಕೋಬೇಕು, ನಿಮಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂದರೆ ಎಕ್ಸಾಕ್ಟ್ಲಿ ಅದೆಲ್ಲ ಹೇಳ್ಕೊಡ್ತೀನಿ. ಅದು ನೆಕ್ಸ್ಟ್ ಪಾರ್ಟ್ನಲ್ಲಿ. ಓಕೆನಾ? ಓಕೆ, ಒಂದು ನಿಮಿಷ. ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಚಾನಲ್. ಇವಾಗ ನೀವು ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವಾಗಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ. ನೋಡಿದ್ದಲ್ವ ನೀವು ಎಷ್ಟೊಂದು ಇನ್ಫಾರ್ಮೇಷನ್ ಇವ್ರು ಕೊಡ್ತಾ ಇದ್ದಾರೆ ಪರ್ಫ್ಯೂಮ್ಸ್ ಬಗ್ಗೆ. ಸೊ ಇದೇ ಥರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. Thank you so much for watching us. Take care, stay safe, smell awesome. Bye-bye. Bye.